ನಾವು ಬಂದಿರೋದು 50 ನಾವು ಬಂದರೆ ಇವತ್ತು ಮೈಸೂರಿಗೆ ನಾನು ನಮ್ಮನ್ನ ಸೇರ್ಕೊಂಡು ಚಾಮುಂಡಿ ಬೆಟ್ಟ ಇಡಲ್ಲ ಇಲ್ಲಿ ಬರೀ ಕೀ ಅನ್ಬಿಡಕ್ಕೆ ಗೊತ್ತಿಲ್ಲ ನನಗೆ. ಕೀ ಎಲ್ಲ ಕಲ್ಲ ಸುಮ್ಮನೆ ಏನೋ ಮಾಡ್ತಾವನೆ. ಏನು ಮಾಡ್ತಿದ್ಯಾ? ಸೀಟು ಇದು ಅದೆಲ್ಲ ಇಟ್ಟ ಮೇಕೆ ಕ್ಯೂಲಿಂದು ಸೀಟ್ ಓಪನ್ ಮಾಡಕ್ಕೆ ಹೋಗ್ಬಾರ್ದ? ಇಲ್ಲಿ ಹಾಕ್ಬಿಡಕ್ಕಲ್ಲ ಇಲ್ಲ ಇಲ್ಲ ಇಲ್ಲಿ ಮೊದಲನೇ ಪೇಜಿನ ಇಲ್ಲ ಇದೆಯಾ ಕೊನೆ ಹೋಗಿ ಒಂದು ಸೀಟ್ ಕೊಡಬಾರ್ದು ಅಂತ ಅಲ್ಲಿ ಅದರಲ್ಲಿ ಗ್ಯಾಸ್ ಹೇಳ್ಬೇಕು ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಭಾರಿ ಜನ ಹೇಳೋಕ್ಕಾಗಲ್ಲ. ಕಾರ್ ಪಾರ್ಕಿಂಗಲ್ಲೂ ಕಾರ್ ನಿಲ್ಸೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ. ನಾವು ಬೆಳಿಗ್ಗೆ 10 ಗಂಟೆಗೆ ದರ್ಶನ ಮಾಡೋಕೆ ಹೋದರು, ಈಗಲೇ 1 ಗಂಟೆ. ಈಗ ಹೊರಗೆ ಬಂದು ದರ್ಶನ ಮಾಡ್ಕೊಂಡು ಜಸ್ಟು ಈಗ ಬಂದು ಬೈಕ್ ತೆಗಿದ್ವಿ ಗೈಸ್. ಈಗ ಬರೋರು ಬೆಳಿಗ್ಗೆ ಬೇಗ ಬರಬೇಕು ದರ್ಶನ ಮಾಡೋಕ್ಕೆ, ಇಲ್ಲಾಂದರೆ ಮದುವೆ ದಿವಸ ಯಾಕೆಂದರೆ ಗೊತ್ತಾ ಅಷ್ಟೇ. ಚಾಮುಂಡಿ ಬೆಟ್ಟದಾಗೆ ಫಿಕ್ಸ್ ಆಗೋಕ್ಕಾಗಿತ್ತು ಆಮೇಲೆ ಏನಿಲ್ಲ. ಹೇಳ ರಾಡ ಮನೆ ಗುರು ಜನದ ಬಗ್ಗೆ ಹೇಳ್ತೀನಿ ನಾನು. ಜನ ಅಜ್ಜಿ ಜನ ಹೇಳೋಣ. ಮಕ್ಕಳು ಮರಿ ಕರ್ಕೊಂಬರೋರು ಒಂದು ಸ್ವಲ್ಪ ಬೇಗ ಬರ್ರಿ. ಸಣ್ಣ ಮಕ್ಕಳೆಲ್ಲ ಕರ್ಕೊಂಬರಕ್ಕೆ ಹೋಗ್ಬಿಟ್ರಿ ಜಾಸ್ತಿ. ತೆಗೆದುಬಿಟ್ಟಲ್ಲ ಆಡ ನಮ್ದು ಹೇಳ್ಬಿಟ್ಟು ದರ್ಶನ ಮಾಡೋದು ವೀಡಿಯೋ ಮಾಡೋಣ ಅಂದರೆ ದರ್ಶನ ಮಾಡೋಕ್ಕೆ ಬಿಟ್ಟಿಲ್ಲ, ಫೋನಲ್ಲಿ ಎಲ್ಲ ಅಂದರು. ಹಂಗಾಗಿ ದರ್ಶನ ಮಾಡೋದು ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗೂ ಹಂಗೆ ಒಂದು ಸ್ವಲ್ಪ ಮಾಡೀನಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದು ಗೈಸ್ ಈಗ ತಾನೇ ನಾನು ನಮ್ಮಣ್ಣ ಕಾಂಬೋ ಟಿಕೆಟ್ ತಂದು ಮೃಗಾಲಯಕ್ಕೆ ಎಂಟ್ರಿ ಆದ್ವಿ. ನೋಡೋಣ ಬರೀ ಯಾವ ಪ್ರಾಣಿ ಇದ್ದಾವೆ, ಯಾವ ಪ್ರಾಣಿ ಇಲ್ಲ, ಯಾವ ಕಾಣ್ತೇವೆ ಯಾವ ಕಾಣಲ್ಲ. ಇಲ್ಲೇ ಒಂದು ಪ್ರಾಣಿ ಐತಿ. ನಾವು ರಾಜಾವಲಿ, ನೀವು ನಾವು ಮ್ಯಾಪ್ ಇಂಡಿಯಾ. ನಾನೇ ಮ್ಯಾಪ್ ಅಲ್ಲಿ ಮಿಡ್ಲಲ್ಲಿ ಬಂದ್ರಿ ನಾವು ಇಲ್ಲಿಂದ ಇದು ಮ್ಯಾಪ್ ಗುರು. ಇದು ಮೃಗಾಲಯ, ಇದು ಕೆಮ್ಮು ನಮ್ಮ ನಾಡ. ಎಂತೆಂಥ ಪ್ರಾಣಿಗಳಿದ್ದಾವೆ, ಇಂಥ ಪ್ರಾಣಿಗಳು ಅಂತ ಇದಾವೆ ಅಂತ ಇವತ್ತೇ ಗೊತ್ತಾಯ್ತು ನನಗೂ. ಮೇಲೆ ಹೇಳ್ದೆ ಕೆಳಗೊಂದು ದಾಸ ಮಂಗಟೆ ಅಕ್ಕಿ ಅಂತಿದ್ರು. ಇದಾವಕ್ಕಿ ಅಣ್ಣ ಸಾರಸ್. ನಾನು ಟೊಮಟೊ ಸಾಸ್ ಕೇಳೀನಿ. ಇದಾದ್ರು ಸಾರಸ್ ಎಲ್ಲ ಬ್ಲೂ ನವಿಲ್ ನೋಡ್ರ. ಎಲ್ಲಿ ನೋಡಿದ್ರೆ ವೈಟ್ ನವಿಲ್. ಅದು ಫಸ್ಟ್ ಏನಪ್ಪ ನಾನು ನೋಡ್ತಿರೋದು ವೈಟ್ ನವಿಲ್ಲ. ಅದು ಗಂಡ ಹೆಣ್ಣ? ಅದು ಪಕ್ಕ ಗಂಡು. ಹೆಂಗೆ ಹೇಳ್ದಲ್ಲ ಈ ಥರನೂ ಇಳಿಬೋದ ಅಂತ ನನಗೆ ಇವತ್ತೇ ಗೊತ್ತಾಯ್ತು. ಪಕ್ಷಿಗಳೆಲ್ಲವ ಹೆಂಗಿಳಿದೈತೆ ನೋಡುಗರು. ಈ ಥರ ನೋಡ್ತಾವ ಪಕ್ಷಿಗಳು. ಒಂದೆಣ್ಣೆ 2 ಗಂಡು ಗುರು. ಅದು ಬಂದ ತಕ್ಷಣ ಇದು ಹೋಗಿತ್ತೆ, ಇದು ಬಂದ ತಕ್ಷಣ ಅದು ಹೋಗಿತ್ತೆ. ಸೆಂಟ್ರಿಗಿರೋದು ಹೆಣ್ಣ ಆ ಕಡೆ ಕಿಸ್ ಮಾಡ್ತಿದ್ದೆ. ಕಿಸ್ ಮಾಡ್ತೀವಿ. ಅದು ಇದು ಕಿಸ್ ಮಾಡಿದ ತಕ್ಷಣ ಅದು ಬರೋದು, ಅದು ಕಿಸ್ ಮಾಡಿದ ತಕ್ಷಣ ಇದು ಬರೋದು. ಇಲ್ಲಿ ಇಲ್ಲೊಂದು ಕೂಡಲ್ಲೊಂದು ಐತಿ ನೋಡೋದು, ಇಲ್ಲೊಂದು ಐತೆ ಪಾಪ. ಇದು ಅಮಾಯಕ ಪ್ರಾಣಿ. ಇವೆಲ್ಲ ನಮ್ಮ ಜಾತಿಯವು, ಇವೆಲ್ಲ ನಾವು ಅವು ಜಾತಿಯವರು. ಮಂಕಿಗಳು ಹೆಂಗೆ ಮಲ್ಕೊಂಡಿರ್ತಾರೆ ಬಂದು ಅಡ್ಡಾಡಬಿಟ್ಟು. ಯಾವ್ದಾರ ಸಿಗ್ಲೇನು ಕಾಯ್ತೈತದು. ಮಜ್ಜಂಪ್ರದ ಲಯನ್ ಗುರು ಇದು, ಮಜ್ಜಂಪ್ರದ ಇದು ಹೆಂಗೈತೆ ಲಯನ್. ಊಟ ಆಗ್ತಿಲ್ಲ ಪಾಪ, ಬಡವಾಗ್ಬಿಡೈತೆ. ಹೆಣ್ಸಿಮ ನೋಡುವರು, ಹೆಣ್ಸಿಮನ ಅಕ್ಕಪಕ್ಕ ಬಿಡೋಗ್ಬಿಟ್ಟು ಇವ್ರು ಅಲ್ಲಿಗೊಂದು ಇಲ್ಲಿಗೊಂದು ಬಿಟ್ಟವ್ರೆ. ಅಕ್ಕಪಕ್ಕ ಬಿಟ್ಟರೆ ಮಕ್ಕಳಾರ ಅದು ಗಂಡಸಿ ಮುಂದಾಗಿರೋಬಿಟ್ಟು ಹೆಣ್ಸಿ ಮುಂದಾಗ. ಯಾರು ನೀನು?
ನಾನು ಗೊರಿಲ್ಲ ಕಾಣ್ತಾವ ಅಂತ ಹೇಳೋಣ. ಯಾವ್ದು ಐತೆ ಗೋರಲ್ಲ ಯಾವ್ದು ಮಂಕಿ ಗೋರು ಸಣ್ಣದು ಯಾವ್ದು ಕರ್ರೋಗೈತೊಳೆ ಗೋರಿಲ್ಲ ಗೋರು ಯಾಕ ತೋರಿಸ್ಕೊಂಡು ಆ ಕಡೆ ಇಟ್ಬಿಟ್ಟಿದ್ದೆ ಗೋರಿಲ್ಲ ಊಟ ಮಾಡ್ತಾಯಿದ್ ಗೋರು ಆ ಕಡೆ ಮೂಲಿಗೆ ಹೋಗಿ ನಿಂತೈತೆ ಬರೋ ಬಿಡ್ಲ ಏನೋ ತಿಂತೈತಿ. ಇಲ್ಲಿ ಕಾಣಿಸ್ತಾ ಬನ್ನಿ ಅಣ್ಣ. ಹಾಂ ಊಟ ಮಾಡ್ತಾಯಿದ್ ಗೋರಿಲ್ಲ ಗೊತ್ತಾಗಿಲ್ಲ. ಚಿಂಪಾಂಜಿಗಳು ಹೆಂಗಿರ್ತವೆ ತಿನ್ನಂಗಿರ್ತವೆ ಅವಕ್ಕೆ ಅವೆಲ್ಲ ಮನೆ. ಬಾ ಗಾಯ್ಸ್ ಗೇಂಡ ಅವ್ರಾಗ ಇದು ನಮ್ಮ ಕಡೆದೆಲ್ಲ ದಕ್ಷಿಣದ್ದು ಬಿಳಿ ಗೇಂಡ ಮುರುಗ ಅಂತಾರೆ ಅಂತಿದ್ನ. ಏನಾಯ್ತು ಊರು ಎಲ್ಲ ಬಿಡೋದು ಅಲ್ಲೈತಿ ಗೋಡಾಕಿದ್ರು ಅಪ್ಪ ಕೊಂಬ ಒಂದು ಎಟ್ಟು ಬಿಟ್ರೆ ಸೈಯನಪ್ಪ ಬರೀ ಉಸ್ರಿಗೆ ಅವನ ಅಮ್ಮನ ನಾಡ ಹುಲ್ಲೆಲ್ಲ ಆರೋಗ್ತೀವಲ್ಲ. ಬಾಬಾ ಶಿವ ಚರ್ಮ ಹಂಗೆ ಕಟ್ಟಿರ್ತಾವ ನಾವು. ಇಲ್ಲೊಂದು ಐತಿ ಈ ಕಡೆ ಒಂದು ಮಂಕೊಂಡಿತ್ತು ಎರಡೇ ಇರೋದು. ಎರಡೇ ಏನಾರು ಗುದ್ದಾಡ್ಕೊಂಡ್ರೆ ಹೆಂಗೆ. ಜೀಬ್ರಾ ಪಟ್ಪಟ್ಟೆ ಜೀಬ್ರಾ ಯಾಕಂದ್ರೆ ಹೆಸರುಗತ್ತೆ ಅಂತಾರೆ. ಹೆಸರುಗತ್ತೆ ಅನ್ನೋದು ಸುಳ್ಳ ಇದ್ರೆ ಇಲ್ಲೇ ನೋಡ್ರಿ ಇವರೇ ಹಾಕೋರು ಇವರೇ ಮಿಂಕ್ಷ ಮಾಡೋರು. ಹೆಸರುಗತ್ತೆ ಕನ್ನಡದಾಗೆ ಅದು ಜೀಬ್ರಾ ಇಂಗ್ಲೀಷೇ ಜೀಬ್ರಾ ಸ್ಟ್ಯಾಂಡರ್ಡ್, ಕನ್ನಡದಲ್ಲಿ ಹೆಸರುಗತ್ತೆ. ಗಾಡಿ ನೋಡ್ರಿ ದಪ್ಪ ಆಯ್ತವೆ ಒಣಕೆ ಹಾಕಾಯ್ತವೆ. ಊಟ ಹಾಕಿಲ್ಲ ಏನಿಲ್ಲ ಪಾಪ ಏನೋ ತಿಂತೈತೆ. ಏನಾರು ಹೆಂಗಿರ್ಬೇಕು ಅಮ್ಮ ನೋಡಿದ ತಕ್ಷಣ ಭಯ ಬಿಡ್ಬೇಕು. ಇದು ನೋಡ್ರಿ ನಾಯಿ ಮರಿ ಇದು ಮರಿ ಇರ್ಬೋದು. ಸಾರಂಗ ಜಿಂಕೆಯ ನೆಕ್ಸ್ಟ್ ಪಾರ್ಟು ಸಖತ್ತಿದಾವಲ್ಲ ಅದ್ರ ಕೋಡು ಮರದ ಕೊಂಬಿದ್ದಂಗೆ ಸಾಕು ಬಾಬಾನ ಇನ್ನು ಇದಾವೆ ಕಾಡ್ಕೊಣಗಳು ಸೇಮ್ ಪೈಲ್ವಾನ್ ಇದ್ದಂಗೆ ಇದಾವೆ ಗುರು. ಅಮ್ಮ ಹಿಂಗೆ ಇದಾವೆ ಕಾಡ್ಕೊಣಗಳು. ಹಾಂ ನೋಡ ಬಾಹುಬಲಿ ಫಿಲಮಿಗೆ ಸೇಮ್ ಹಂಗಿದಾವಲ್ಲ. ಈ ಬ್ಲ್ಯಾಕ್ ಮಾತ್ರ ಹಂಗೆ ಸೇಮ್ ಇದು ಬ್ಲ್ಯಾಕು ಅದೊಂದು. ಹಾಂ ಬಾಹುಬಲಿ ಫಿಲಮಿಗೆ ಯಾರೆಲ್ಲ ಬಗ್ಸಿದಣ್ಣ ಅವನು ಇಲ್ಲೇನು ರಾಜ ರವಿಗೌಡ ಬಳ್ಳಾಳ ಬಗ್ಸೋದು ಇದೇ ಕಾಡ್ಕೊಣ ಅನ್ಸುತ್ತೆ. ನೋಡಿ ಗುರು ನಮ್ಮ ಇಂಡಿಯಾದಾನೆ ಇದು. ಇಲ್ಲೊಂದು ಐತೆ ನೋಡ್ರಿ ಅಲ್ಲೊಂದು ಐತೆ ಇನ್ನೊಂದು ಕಾಣಿಸಂಗಿಲ್ಲ ಅಲ್ಲವೇ ಎಲ್ಲ ಎರಡು ಒಂದಲ್ಲಿ ಇಲ್ಲೇ ಇದ್ದಾವೆ. ನಾನು ಅಲ್ಲೇ ಹೋಗ್ತೀನಿ. ಎರಡು ಒಂದು ನಾಲ್ಕು ಇದಾವಣ್ಣ. ಏನು ಕಾಣ್ತೈತಲ್ಲ ಇದು ಆಫ್ರಿಕನ್ ಎಲಿಫೆಂಟ್ ಅಂದ್ಬಿಟ್ಟು ನಮ್ಮ ಇಂಡಿಯಾದ ಆನೆಕಿನ್ನ ಒಂದು ಸ್ವಲ್ಪ ಎಲ್ಪಟ್ಟು ಜಾಸ್ತಿ ಮತ್ತು ಅದ್ರದ್ದು ಅಂತನೂ ಕೂಡ ಭಾರಿ ದೊಡ್ಡದಿದೆ. ಆದರೆ ಮೈ ನೋಡ್ರಿ ಎಲ್ಲ ಬತ್ತೋಗ್ಬಿಟ್ಟೈತಿ. ಏಜ್ ಆಗ್ಬಿಟ್ಟಿದ್ದಲ್ಲ ಆನೆಗೆ. ಹಾಂ ಆನೆಗೆಲ್ಲ ಏಜ್ ಆಗ್ಬಿಟ್ಟಿದಂತೆ. ಅದೆಲ್ಲ ನೋಡ್ರೆ ಒಂದೇ ಒಂದು ಆನೆ ಐತೆ ಅಷ್ಟೇ ಆಫ್ರಿಕನ್ ಆನೆ, ಮತ್ಯಾವ ಇಲ್ಲ. ಹಾಂ ಆದರೂ ನಮ್ಮ ನೋಡೋ ಸಕ್ಕದೈತೆ ದಂತ ಮಾತ್ರ. ಆದ್ರೂ ನವಿಲಾಗಿ ಬಂದಿದ್ದೆ ಗೊತ್ತಿಲ್ಲ ಇದ್ರೊಳಕ್ಕೆ. ಅವಕ್ಕಿನ್ನ ದೊಡ್ಡ ಅಂದರೆ ಇದೆ ಅವು ಆನೆ ಕೊಂಡ. ಅರೆ ಫಸ್ಟ್ ಇದೆ ಅಲ್ಲ ಬರೋದು ಆನೆ ಕೊಂಡ. ಆವಾಗಿನ ದೊಡ್ಡ ಆಗಿತ್ತು ಇದು ನೋಡಿ ಗುರುವೆ ಎಷ್ಟು ದೊಡ್ಡದಾಗೈತೆ. ಅಪ್ಪಳೆ ನಾವು ನುಂಗಿರ್ ಹೋಗ್ತಿರ್ತೀವಲ್ಲ ನಾವು ನುಂಗಿರ್ ಹೋಗ್ಬಿಡ್ತೀವಲ್ಲ. ಅಲ್ಲೊಂದು ಐತೆ ಅಲ್ಲೊಂದು ಐತೆ ಇಲ್ಲೊಂದು ಐತೆ. ಇದು ಸದ್ಯಕ್ಕೆ ಈಗ ಪರೆ ಬಿಡ್ತೈತೆ ಗುರು ಹಬ್ಬ ನೋಡ್ರಿ. ಅವ್ರಿ ನೀವು ಓದ್ಕೊಡ್ರಿ ನೀವೇ. ಇದು ನೀರು ಕುದುರೆ ಕರೆಕ್ಟಾಗಿ ನೀರಲ್ಲಿ ಮಲ್ಕೊಂಬಿಡೈತೆ. ನೀರು ಕುದುರೆ ಅನ್ನೋದು ಹೊರಗೆ ಬರೋಂಗಿಲ್ಲ ಅದು ಗುರು. ನಾವು ಸಣ್ಣ ಹುಡುಗರಿದ್ದಾಗ ಮೊಸಳೆ ಮತ್ತು ಕಡಿಕೆ ವೀಡಿಯೋ ನೋಡಿದ್ವಲ್ಲ ಗುರು. ಇದೇ ನೋಡ್ರಿ ಮೊಸಳೆ ಮತ್ತು ಕಡಿಕೆ ವೀಡಿಯೋ. ಇದೇ ಮೊಸಳೆ ಅದು. ಮೊಸಳೆಲಿ ಅಲ್ಲಲ್ಲಿ ಕಡಿಕೆಲಿ ಅಂತ ನನ್ನ ನುಂಗುತ್ತಲ್ಲ ಇಟ್ಟರಲ್ಲಿ ಗಾಯ್ಸ್ ಕಾಂಬೋಟೆ ಕೆಟ್ಟು ಸಾರ್ಥ ಆಯ್ತು. ಇಲ್ಲಿ ಕಾರಂಜಿ ಬಂದೀವಿ. ನೇಚರ್ ಮಾತ್ರ ಸಕ್ಕತ್ತಾಯ್ತು ಗುರು. ಮರಗಳೆಲ್ಲ ಅಮ್ಮ ಹಿಂಗೆ ಡಿಸೈನ್ ಮಾಡೋರು ಅಂದರೆ ಸಕ್ಕತ್ತಾಗಿ ಮಾಡೋರು. ಡಿಸೈನ್ ಮೂಲಕ ಮರಬಿಡೋದೇ ಹೆಂಗೆ ಅಲ್ಲ. ಹಾಂ ಅಂದರೆ ಆ ಥರ ಬೆಳೆಸಿರೋದು ಗುರು ಅವರು ಕರೆಕ್ಟ್ ತಾನೆ. ಮತ್ತೆ ನೋಡಲಿ ಇಷ್ಟು ಸೇಮ್ ಇದು ಮಳೆಗಾಲದಾಗೆಲ್ಲ ಬಂದುಬಿಟ್ರೆ ಯಾವ ಥರ ಕಾಣೋಣ ಇದು. ಹಾಂ ಕಾಂಬೋಟಿಗೆ ತಂದು ಸಾರ್ಥ ಆಯ್ತು ನಾವು. ಯಾವಿರ್ತಾವ ನೋಡಲ್ಲ ಓಡೇನು ಬೇಕಿರೋದು ಆಗ್ಬಿಡ್ತವೆ ಯಾಣ ಒಬ್ಬ ನಾವೊಂದು ದೊಡ್ಡವು
ಇವರು ಕಾರಂಜಿ ಒಳಗೆ ಉದ್ಯಾನವನ ಎಲ್ಲ ಇಟ್ಟಾರೆ ಮಕ್ಳಿಗೆ ಆಡೋಕ್ಕೆ ಎಲ್ಲ ನಿಂತವ್ರೆ. ಈ ಕಡೆ ಬೇರೆ ಕೆರೆ ಐತೆ. ಆದರೆ ಅವನು ನೋಡ ಕೆರೆ ಒಳಗೆ ಬೋಟಿಂಗ್ ಆಡೋಕ್ಕೆ ಸಪ್ರೇಟಾಗಿ ಟಿಕೆಟ್ ಬೇಕಾಗ್ಬೇಕಂತೆ. ಅಲ್ಲಿ 150 ರೂಪಾಯಿ ಎತ್ಕೊಂಡು ಎಲ್ಲಿ ಬರೋದು ಮತ್ತೆ ಅಷ್ಟೇ ಕಿತ್ಕೊಂತವ್ರೆ. ಈ ಸಿದ್ದರಾಮಯ್ಯ ಹೇಳಿದ್ನಲ್ಲ, ನಮ್ಮ ಹತ್ರ ಏನು ಪ್ರಿಂಟಿಂಗ್ ಮಿಷಿನ್ ಇದೆಯಾ ಹಂಗಂತ ಹೇಳ್ಬೇಕಷ್ಟೇ ನಾವು. ನಮ್ಮ ಬ್ರದರ್ ಜಾಕೆಟ್ ಹಾಕೊಂಡು ರೆಡಿ ಆಗಿದ್ವಿ. ಇವಂಥರ ಬುಲೆಟ್ ಜಾಕೆಟ್ ಇದ್ದಂಗೆ ನೀರಿಗೆ ಬಿದ್ದಾಗ ಎದ್ದಿತ್ತವ ಹೆಂಗೆ ಗೊತ್ತಿಲ್ಲ. ನಮ್ಗೆ ಕಾಯಿಸ್ತಾ ಇದ್ದೀವಿ ಯಾವಾಗ ಬರೋದೇ ಗೊತ್ತಿಲ್ಲ. ಇದಕ್ಕೆಲ್ಲ ಸ್ಪಾನ್ಸರ್ ಆಗಿರುವ ನಮ್ಮ ದರ್ಶನ್ ಅವರಿಗೆ ತುಂಬ ಹೃದಯದ ಸುಸ್ವಾಗತ ನಮ್ಮ ಕಡೆಯಿಂದ. ಸರಿ ಬರೋದು ಏನು ಹೇಳ್ಕೊಡ್ತಾರೆ ಲಿಟ್ರಲಿ ಬರೋ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಯಿತು. ಆದರೆ ಏನಂದರೆ ಅಲ್ಲಿ ಒಳಗೆ ಬರೋಕ್ಕೆ 150 ರೂಪಾಯಿ ಟಿಕೆಟ್ ತಂದರೆ ಎಕ್ಸ್ಟ್ರಾ 30 ರೂಪಾಯಿ ತಂತಾರೆ. ಮತ್ತು ಇಲ್ಲಿ ಬೋಟಿಂಗ್ ಮಾಡೋಕ್ಕೆ 60 ರೂಪಾಯಿ ತಂತಾರೆ ಒಬ್ಬರಿಗೆ. ಒಂದೇ ಬೇಜಾರು, ಬಂದರೆ ಫ್ಯಾಮಿಲಿ ಜೊತೆ ಇಲ್ಲ ನಿಮ್ಮ ಲವರ್ಸ್ ಕರ್ಕೊಂಡು ಬರ್ರಿ. ಇಲ್ಲಾಂದರೆ ಬೋಟಿಂಗ್ ಮಾಡೋದು ಸುಮ್ಮನೆ ವೇಸ್ಟ್ ಆಗ್ಬಿಡ್ತೈತೆ. ಇದ್ರ ಜೊತೆ ಯಾರು ಬರೋಕ್ಕೆ ಹೋಗ್ಬೇಡ್ರಿ. ಹೇಳಿ ಅವ್ವ ಮತ್ತೆ ಹೇಳು. ಹಾಂ ಹೇಳಿ ಬೇಡ ಹಂಗೆ ಸಸ್ಯಾಹಾರಿ ಪ್ರಾಣಿಗಳು ಕಾಡಲ್ಲಿ ಯಾಕೆ ಇರ್ತವೆ ಅಂದರೆ ಹುಲ್ ತಿನ್ನಕ್ಕೆ. ಹುಲ್ ತಿಂದು ಕಾಡಲ್ಲಿ ಮಾಡ್ತವೆ. ಅದೇ ಮಾಂಸಾಹಾರಿ ಪ್ರಾಣಿಗಳು ಹುಲ್ ತಿಂದು ಕಾಡ ನಾಶ ಮಾಡ್ತವೆ ಅಂತ ಹುಲಿಸಿನ ಮಾಚಿರ್ತೆ ಇವೆಲ್ಲವು ಜಿಂಕೆ ಈ ಥರ ಜಿರಾಫೆ ತೋರ್ಸಪ್ಪ. ಜಿರಾಫೆ ಹೆಂಗೆ ಮರ್ಮರನೇ ಕಚ್ಕೊಂಡು ತಿಂದೈತಿ ಆ ಥರ ತಿನ್ನಬಾರ್ದು ಅಂತ ಅವು ಇವನ್ ತಿಂದು ಬದುಕ್ತವೆ. ಅಲ್ಲಿಗೂ ಈಕ್ವಲ್ ಕಾಡು ಉಳಿತು ಪ್ರಾಣಿಗಳು. ಕ್ರೇಜಿ ಎಂಥ ಐಡಿಯಾ ಗುರು. ಐಡಿಯಾ ಅಲ್ಲ ಹೆಂಗೆ ಎಂಥ ಐಡಿಯಾ ವಿಶ್ವೇಶ್ವರಕ್ಕೆ ಬಂದಿರಲ್ಲ ಅಂಥ ಐಡಿಯಾ ಬಂದಿದ್ದಲ್ಲ ಗುರು ನಿನಗೆ. ಇದೆಲ್ಲ ನಮ್ಮನ್ನು ಗೊತ್ತಿರಲ್ಲ ಗುರು. ನಮಗೆ ಇವಾಗ ನಮ್ಮ ಅಣ್ಣ ಕೂಡ ಹಾಕಿದ್ರು ಅಕ್ಕನಿಂದ ಮಣ್ಣ ಅಂತ ಗುರು. ನೀವು ಹೆಲ್ಮೆಟಲ್ಲಿ ಎಲ್ಲಿ ಇಕ್ಕಿರೋಳು ಸ್ಕೂಟಿ ತಂದರೆ ಟಿಕೆಟಾಗಿ ಇಕ್ತೀರಾ. ಎರಡು ಹೆಲ್ಮೆಟ್ ಇದ್ರೆ ಏನು ಮಾಡ್ತಿರೋಳು ಒಂದು ಕೈ ಹಿಡ್ಕೊಂಡು ಹೋಗ್ತೀರಾ. ಎರಡು ನಮ್ಮ ಅಣ್ಣ ಹಂಗಲ್ಲ ನಕ್ಕಂತ ಕ್ರೇಜ್ ಹೆಂಗೆ ಮಾಡೋದು ನೋಡಿರ್ಲಿ. ಆ ಕಡೆ ಒಂದು ಹೆಲ್ಮೆಟು ಈ ಕಡೆ ಒಂದು ಹೆಲ್ಮೆಟು. ಈತ ಗುರು ಕಾಣಂಗಿಲ್ಲ ಅದು. ಇದು ನಮ್ಮ ಮನೆಯ ಟ್ಯಾಲೆಂಟು ಅಂದರೆ ಎಂಥ ಕ್ರೇಜಿ. ತೆಗಿಲ್ಲ ಅದನ್ನ. ಹಾಂ ತೆಗಿ ನೋಡ್ರಿ. ಇದು ಎಲ್ಲರೂ ಅವನೆಷ್ಟು ಗೊತ್ತಿಲ್ಲ ಅಂದರೆ ಈ ಐಡಿಯಾ ಉಪಯೋಗಿಸ್ತೀವಿ ಗುರು.